ನಮಸ್ಕಾರ ಕಣಭೈ. ಬರ್ಲ ಮರ್ಲನಾಥೈ, ಏನ್ಲ ಸಮಾಚಾರ? ನೀವು ಎಂತಾದರೂ ಹೇಳಿ ಕುಂಜಪ್ಪಣ್ಣ, ಹೆಣ್ಣು ಮಕ್ಕಳು ಹುಟ್ಟಿದರೆ ರೆಡ್ಡಿಯಂತಹ ತಂದೆಯ ಹೊಟ್ಟೆಯಲ್ಲೇ ಹುಟ್ಟಬೇಕು ಮಾರ್ರೆ. ಅಲ್ಲೇ ಕೇಳ ಬೇಕು ಪಿನ್ನಿನ ಮಗನೇ, ಯಾಕ್ಲ ಮರ್ಲನಾಥೈ ಏನೇನೋ ಮಾತಾಡ್ತೀಯಲ್ಲ, ಏನಾಯ್ತಾ ನಿಂಗೆ? ಓಯ್ ಗುಂಜಪ್ಪಣ್ಣ, ರೆಡ್ಡಿ ತನ್ನ ಮಗಳ ಮದುವೆಯನ್ನು ಹೇಗೆ ಮಾಡಿದರೆ ಎಂದು ನಿಮಗೆ ಗೊತ್ತುಂಟ ಮಾರ್ರೆ? ಮಗಳ ಮದುವೆ ಮಾಡಿದರೆ ಹಾಗೆ ಹಾಗೆ ಮಾಡಬೇಕು ಮಾರ್ರೆ. ಯಾವ ಹೆಣ್ಣು ಮಕ್ಕಳಿಗೆ ಅಂತ ಭಾಗ್ಯ ಸಿಗುವುದು ಹೇಳಿ ಕುಂಜಪ್ಪಣ್ಣ? ಲೇ ಮರ್ಲನಾಥೈ, ಯಾರ ಹತ್ರ ದುಡ್ಡು ಇರುತ್ತೋ ಅವ್ರಿಗೆಲ್ಲ ಭಾಗ್ಯ ಸಿಕ್ಕೇ ಸಿಗುತ್ತೆ ಕಣಭೈ. ಹೋಗಿ ಹೋಗಿ ಅದನ್ನ ಯಾರಾದ್ರೂ ಅದೃಷ್ಟದ ಮದುವೆ ಅಂತ ಕರೀತಾರಲ್ಲ, ನಿಜವಾದ ಅದೃಷ್ಟದ ಮದುವೆಗಳು ಅಂತ ಕರೆಸ್ಕೊಳ್ಳೋ ಮದುವೆಗಳು ಇಲ್ಲಿದ್ದಾವೆ ನೋಡ್ಲೈ. ಇದೆಂತದು ಕುಂಜಪ್ಪಣ್ಣ, ಒಟ್ಟಿಗೆ 3 ಮದುವೆಯನ್ನು ತೋರಿಸುತ್ತಿದ್ದೀರಲ್ಲ, ಎಂತದಿದು? ನೋಡ್ಲನಾಥೈ, ಇವಾಗ ನಾನ್ ತೋರಿಸ್ತಿದ್ದೀನಲ್ಲ, ಇವು ಕಳೈ ನಿಜವಾದ ಅದೃಷ್ಟದ ಮದುವೆಗಳು ಅಂದ್ರೆ ಅದೆಂಗೆ ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ, ನೀನು ಕೇಳಿಸ್ಕೊಳ್ಳಲ್ಲ ನಾಥೈ. ನೋಡ್ಲೈ, ಮೊದಲನೇದಾಗಿ ನಾನು ಹೇಳ್ತಿರೋದು ಗದಗದಲ್ಲಿ ನಡೀತಿರೋ ಮದುವೆ ಕಳೈ. ಈ ಮದುವೆಯ ಅದೃಷ್ಟವಂತ ಗಂಡಾದ್ರೆ ಹೆಣ್ಣು ಈ ಮದುವೆಯ ವಿಶೇಷತೆ ಕಳೈ. ನೋಡ್ಲಾ ಇಲ್ಲಿ ಈ ಮದುವೆ ವರ ಹೆಂಗಿದಾರೆ ಅಂತ ಹೊಸಿ ನೀನೇ ನೋಡ್ಲೈ. ಅಯ್ಯೋ ಕುಂಜಪ್ಪಣ್ಣ, ಈ ವರನನ್ನು ಒರೆಸಿಕೊಳ್ಳುತ್ತಿರುವ ಆ ಮಹಾತಾಯಿ ಯಾರು ಮಾರ್ರೆ? ಅವ್ರೇ ಇವ್ರು, ಇವ್ರೇ ಅವರು ನೋಡ ಬಾಯ್. ನೋಡ್ದೆ ಇಲ್ಲ ನಾಥೈ, ಈಗಿನ ಹೆಣ್ಮಕ್ಳು ಹೆಂಗಪ್ಪ ಅಂದ್ರೆ ಹುಡುಗನ್ ತನೆಯಲ್ಲಿ ಕೂದಲು ಕಮ್ಮಿ ಇದ್ರೆ ಸಾಕು ಕೊಡ ಬಾಯ್, ನನಗೆ ಮದುವೆ ಬೇಡ ಅಂತಾರೆ. ಅಂತದ್ರಲ್ಲಿ ಈ ಹುಡುಗಿ ಈ ಅಂಗವೈಕಲ್ಯ ನನ್ನ ಮದುವೆ ಆಗಿ ಮಹಾ ತಾಯಿ ಅನ್ನಿಸ್ಕೊಂಡಿದ್ದಾಳೆ ಕಳನಾಥಾಯಿ, ಮಹಾ ತಾಯಿ ಅನ್ನಿಸ್ಕೊಂಡಿದ್ದಾಳೆ. ಸೂಪರ್ ಮಾರ್ರೆ. ಹಾಗೆ ಎರಡನೇ ಮದುವೆ ತೋರಿಸ್ತೀನಿ ಬಾರ್ಲಾ ಇಲ್ಲಿ. ನೋಡ್ಲಾ ಇಲ್ಲಿ, ಇದು ಎರಡನೇ ಜೋಡಿ ಕಳೈ. ಇಲ್ಲಿ ಅದೃಷ್ಟವಂತರು ಈ ಮದುವೆ ಹೆಣ್ಣಾದ್ರೆ ವಿಶೇಷ ಪಾತ್ರದಲ್ಲಿ ಈ ವರ ಮಹಾಶಯ ನಿಲ್ತಾನೆ ಕಳ್ಳೈ. ಅದೆಂಗೆ ಅಂದ್ರೆ ಈ ಹೆಣ್ಮಗು ಅನಾಥೆ ಕಳ್ಳೈ. ತುಂಬಾ ಚಿಕ್ಕ ವಯಸ್ಸಿನಿಂದ ಒಂದು ಅನಾಥಾಶ್ರಮದಲ್ಲಿ ಬೆಳೆದಿದೆ ಕಳ್ಳೈ. ಅಪ್ಪ ಅಮ್ಮ ಇಲ್ಲದ ಈ ಅನಾಥೇನಾಯ್ ಈತ ಮದುವೆ ಆಗಿದ್ದಾನೆ ಕಳ್ಳನಾಥಾಯ್. ಈ ಸುಸಂದರ್ಭದಲ್ಲಿ ವಧು ಮತ್ತು ವರರ ಮಾತು ಹೆಂಗಿದೆ ಅಂತ ನೀನೇ ಓಸಿ ಕೇಳಲ್ಲ ನಾಥಾಯ್. ಸರ್ ಹೇಳಿದ್ನಲ್ಲ ಸರ್, ನಮ್ಮ ಫ್ರೆಂಡ್ ಒಬ್ಬರು ಮಠದಲ್ಲಿದ್ದರು, ದುರ್ಗಮಠದಲ್ಲಿ, ಅವ್ರ ಮುಖಾಂತರ ಪರಿಚಯ. ಇವತ್ತು ಸುಮ್ಮನೆ ಸರ್ ಸಾಂಪ್ರದಾಯಿಕವಾಗಿ ಹಾರ ಬಲ್ಲ ಇಸ್ಕೊಂತಿದ್ದೆ ಅಷ್ಟೇ ಸರ್. ನಾಳೆ ಮದುವೆ. 2 ವರ್ಷ ಆಯ್ತು ಬಂದು. ನಮಗಿಲ್ಲಿ ಭಾಳ ಸತಿ ತೋರಿಸಿದ್ರು, ಶಂಕರಪ್ಪ ಸರು ಮೇಡಮ್ ಅವ್ರು ತೋರಿಸಿದ್ರು ಒಳ್ಳೆ ಕಡೆ ಸಂಬಂಧ ಅಂತ. ಆಗಲ್ಲ, ಹೀಗೆ ಲೈಫು ಹಿಂಗೆ ಇದ್ಬಿಡ್ಲಿ ಅಂದ್ಕೊಂಡೆ. ಒಂದು 2-3 ಸಲ ಬಂದು ಹೋದರು, ನೋಡಮ್ಮ ಚೆನ್ನಾಗಿದೆ ಸಂಬಂಧ ಅಂದರು. ಅಲ್ಲಿಗೂ ಹೋಗಿ ಎಲ್ಲ ನೋಡ್ಕೊಂಬಂದ್ಮೇಲೆ ಚೆನ್ನಾಗಿ ಅನ್ನಿಸ್ತು, ಇಷ್ಟ ಆದರು. ತುಂಬ ಖುಷಿ ಆಗ್ತಾಯಿದೆ, ಎಲ್ಲ ಅಪ್ಪ ಅಮ್ಮ ಸಿಕ್ತಾಗಾಯ್ತು, ಸಂತೋಷ. ಹೇಳಿಸ್ಕೊಂಡಿಲ್ಲ, ಒಂದು ಗಂಡು ಹೆಣ್ಣು ಮದುವೆ ಆಗ್ಲಿಕ್ಕೆ ಮನಸ್ಸು ಮುಖ್ಯವಾಗುತ್ತೆ ಹೊರತು ಬೇರೆ ಏನು ಮುಖ್ಯ ಆಗಕ್ಕಿಲ್ಲ ಅನ್ನೋದಕ್ಕೆ ಇವರೇ ಕಳೈ ಈ ಜೋಡಿನೇ ಸಾಕ್ಷಿ. ಹೀಗಾಗಿ ಜೋಡಿ 100 ಕಾಲ ಆನಂದವಾಗಿರ್ಲಿ ಅಂತ ನೀನು ಒಮ್ಮೆ ಅರ್ಸ್ಲಾನಾಥಾಯ್, ಮನಸಾರೆ ಅರ್ಸಪ್ಪಾಯ್. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹಂಗೆ ಇಲ್ಲಿ ಬರಪ್ಪ ನಾಥಾಯ್. ಕೊನೆಯ ಮತ್ತು ಇನ್ನೊಂದು ಮುಖ್ಯವಾದ ವಿಶೇಷ ಮದುವೆ ಬಗ್ಗೆ ಹೇಳ್ತೀನಿ. ಈಗ ನಾನು ಹೇಳ್ಬೇಕು ಅಂತ ಹೊರಟಿರೋ ವಿಶೇಷವಾದ ಮದುವೆ ಯಾವುದು ಅಂದ್ರೆ ಇದೇ ಕಳ್ಳನಾಥಾಯ್, ಇದೆ ಅನುರಾಗದ ಸಂಗಮವೋ
ಅನುಬಂಧದ ಸಂಭ್ರಮವೋ ಎರಡು ಹೃದಯಗಳು ಬೆರೆತು ಬಾಳುವ ಮಧುರ ಮಹೋತ್ಸವವೋ ಮಂಗಳಕರ ಕ್ಷಣವೋ ಓ ಶುಭದ ನವೋದಯವೋ ಹರುಷ ಶುಭಾಶಯವೋ ಅನುರಾಗದ ಸಂಗಮವೋ. ಅಯ್ಯಯ್ಯಯ್ಯಯ್ಯ, ಎಂತ ಕುಂಜಪ್ಪಣ್ಣ ಇದು? ಯಾರು ಮಾರ್ಯಾರ ಇವರೆಲ್ಲ? ಎಲ್ಲ ಕೆಂಪು ಮುಖಗಳೇ ಕಾಣಿಸಿಕೊಳ್ಳುತ್ತಿವೆ ಅಲ್ಲ. ಹೌದು ಕಳ್ಳನಾಥೈ, ಈ ಮದುವೆಯ ಸ್ಪೆಷಾಲಿಟಿ ಇದೆ ಕಳ್ಳೈ. ನೋಡಪ್ಪೈ, ಈ ಮದುವೆನಲ್ಲಿ ಅದೃಷ್ಟವಂತ ಈ ವರ ಆದ್ರೆ ವಿಶೇಷ ವ್ಯಕ್ತಿ ಈ ವಧು ಕಳ್ಳೈ. ಯಾಕೆಂದ್ರೆ ಈ ಮದುವೆಯ ವರ ಎಲ್ಲಿ ಅವರು ಗೊತ್ತಿಲ್ಲ ನಿಂಗೆ. ರಷ್ಯಾದವರು ಕಳ್ಳನಾಥೈ, ರಷ್ಯಾದವರು. ಎಲ್ಲೆಲ್ಲೋ ನಗುವೆ ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಪ್ಪ. ಈ ರಷ್ಯಾ ಹುಡುಗನಿಗೆ ನಮ್ಮ ಹಾಸನದ ಹುಡುಗಿ ಮೇಲೆ ಸಿಕ್ಕಾಪಟ್ಟೆ ಪ್ಯಾರಿಗೆ ಆಗ್ಬಿಟ್ಟು ಈಗಿಬ್ರು ಮದುವೆ ಆಗ್ತಿದ್ದಾರೆ ಕಳ್ಳೈ. ಬರ್ಲನಾಥೈ, ಈಗ ತಾಳಿ ಕಟ್ಟೋ ಸಮಯ. ಗಟ್ಟಿ ಮೇಳದಲ್ಲಿ ನಾವು ಭಾಗವಹಿಸೋಣ. ಬರ್ಲನಾಥೈ. ಗಂಟಿನಿಂದ ಮದುವೆ ಪೂರ್ಣವಾಗಲು ಇನ್ನು ಒಂದು ಗಂಟು ಬೆಸದ ಸ್ನೇಹ ಬಂಧರಿಸು ಸಪ್ತಪದಿಯ ಮೀರಿದಂಥ ಜೀವನ ಇದು ಅಷ್ಟಪದಿಗೆ ಸಾಗುವಂಥ ಪ್ರೇಮ ಪದವಿದು. ಓಯ್ ಕುಂಜಪ್ಪಣ್ಣ, ನಮ್ಮ ಪೂಜಾರಿಗಳು ಹೇಳಿದ್ದು ಆ ವರನಿಗೆ ಎಂತದಾದ್ರು ಅರ್ಥ ಆಯ್ತಾ ಕುಂಜಪ್ಪಣ್ಣ? ಲೀನಾಥೈ, ಅದು ಅರ್ಥ ಆಗುತ್ತೋ ಬಿಡುತ್ತೋ ಬಿಟ್ಟಾಕ್ಲೈ, ಆದ್ರೆ ನಮ್ಮ ಕನ್ನಡ ಹುಡುಗಿಗೆ ಈತನ ಪ್ರೀತಿ ಮಾತ್ರ ಅರ್ಥ ಆಗೈತೆ ಕಳ್ಳೈ. ಅದಕ್ಕೆ ಬಾಯಿ ಮುಚ್ಕಣಿ ಮದುವೆ ನೋಡ್ಲಾ ಸಾಕು. ಅಡ್ಡಿಲ್ಲ ಮಾರ್ಯಾರ್ರೆ, ಈಗ ಆಗಿರೋ 3 ಮದುವೆಗಳು ತುಂಬಾ ಒಳ್ಳೆಯ ಮದುವೆಗಳು ಮಾರ್ಯಾರ್ರೆ. ನನಗೆ ತುಂಬಾ ಖುಷಿ ಆಯ್ತು. ಹೌದು ಕಳ್ಳನಾಥೈ, ಒಬ್ಬ ಅಂಗವೈಕಲ್ಯನ ಬಾಳಿಗೆ ಬೆಳಕಿನ ಕಿರಣವಾದಳು ಒಂದ್ ಕಡೆ, ಉಡ್ತಾಗಿ ನಿಂದ್ಲು ಅನಾಥೆಯಾಗಿದ್ದವಳ ಬಾಳಲಿ ಈಗ ಸಂಭ್ರಮದ ಮನೆ. ಜೊತೆಗಾಗೇನೆ ಎತ್ತಲೋ ಮಾಮರೈ ಎತ್ತಲೋ ಕೋಗಿಲೆ ಅನ್ನೋಂಗೈ ರಷ್ಯಾ ಹುಡುಗೈ ಹಾಸನದ ಹುಡುಗಿ ಮದುವೆ ಆಗಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಕಳ್ಳೈ, ಈ ಮದುವೆಯನ್ನು ಅನುಬಂಧವನ್ನ ಆ ದೇವ್ರು ಮೊದ್ಲೇ ಫಿಕ್ಸ್ ಮಾಡಿರ್ತಾನೆ ಅಂತ. ಹೌದೌದು ಕುಂಜಪ್ಪಣ್ಣ, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಆಯ್ತು ಕಣ್ ಬರ್ರಪ್ಪ, ಮದುವೆ ನೋಡ್ದಲ್ಲ ತುಂಬಾ ಖುಷಿ ಆಯ್ತಲ್ಲನಪ್ಪ. ಈಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತಾರೆ, ನಮ್ ಕೆಲಸ ನಾವ್ ಮಾಡ್ಕೊಳ್ಳೋಣ ಬರ್ರಪ್ಪ. ಶಿವನೇ ಶಂಭುಲಿಂಗ.